ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 41. ಅಭಿಧ್ಯಾನದಲ್ಲಿ ಬರುತ್ತಿದ್ದ ಧನಿಗೆ ಆಕಸ್ಮಿಕವಾಗಿ ಧನ್ವಿ ತಂದೆ ಸಿಕ್ಕಿದ್ರು. ಇವಳ ನೋಡಿದ್ದೇ ಧನ್ವಿ ಎಂದೇ ಭಾವಿಸಿ ಬಿಟ್ಟರು ಅವರು. ಧನ್ವಿ, ಪಾಪು ಎಂದು ಉದ್ಗಾರ ತೆಗೆದಿದ್ರು. ಅಂಕಲ್, ನನ್ನ ಹೆಸರು ಧನಿ ಎಂದು ಮೆಲ್ಲಗೆ ಹೇಳಿದಾಗ ಅವಳ ಕೈ ಹಿಡಿದು ಧನ್ವಿ, ಧನ್ವಿ, ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದ? ನಿನ್ನ ಅಮ್ಮ ಅಲ್ಲಿ ಅಲ್ಲಿ ಹುಚ್ಚಿ ಹಾಗಿದ್ದಾಳೆ, ನೀನಿಲ್ದೆ ಎಂದು ಅಳುತ್ತಾ ಧನಿಯ ಕೈ ಹಿಡಿದು ತಬ್ಬಿ ಬಿಟ್ಟರು ಅವರು. ಹೇ, ಯಾರು ನೀವು ಎಂದು ಕೇಳಲು ಹೋದವಳಿಗೆ ಅಂದು ಅಭಿ ಕೊಟ್ಟಿದ್ದ ಕಾರಣ ನೆನಪಾಗಿತ್ತು. ತಾನು ಮೊದಲು ಪ್ರೀತಿಸುತ್ತಿದ್ದ ಹುಡುಗಿ ಧನ್ವಿ, ಹಾಗೆ ಅವನ ಕಬೋರ್ಡಲ್ಲಿ ಕಾಣಿಸಿದ ಚಿತ್ರ. ಬನ್ನಿ ಮನೆಗೆ ಹೋಗೋಣ, ಅಲ್ಲಿಗೆ ಹೋಗಿ ಮಾತನಾಡೋಣ ಎಂದು ಮೆಲ್ಲಗೆ ಅವರನ್ನು ಎಬ್ಬಿಸಿಕೊಂಡು ಕಾರಲ್ಲಿ ಕೂರಿಸಿಕೊಂಡಳು. ಧನು, ಪಾಪು, ಇಷ್ಟು ದಿನ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು ಎಂದು ಕಣ್ಣೀರು ಹಾಕುತ್ತಲೇ ಇದ್ದವರ ನೋಡಿ ಪ್ಲೀಸ್ ಅಳಬೇಡಿ, ಮೊದಲು ಕ್ಲಿನಿಕ್ಕಿಗೆ ಹೋಗಿ ಫಸ್ಟ್ ಏಡ್ ಮಾಡಿಸಿಕೊಂಡು ಹೋಗೋಣ ಎಂದು ಪುಟ್ಟ ಕ್ಲಿನಿಕ್ ಒಂದರ ಮುಂದೆ ಕಾರ್ ನಿಲ್ಲಿಸಿ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಪ್ರಥಮ ಚಿಕಿತ್ಸೆ ಕೊಡಿಸಿದಳು. ಧನು, ನಿನ್ನ ನೋಡಿದರೆ ನಿನ್ನಮ್ಮ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಅವಳು ನೀನಿಲ್ಲ ಅಂತ ನೆನೆದು ಹುಚ್ಚಿ ಆಗಿದ್ದಾಳೆ ಎಂದು ಅವರು ಹೇಳುತ್ತಲೇ ಇದ್ದರೂ ಅವಳ ಗಮನವೆಲ್ಲ ಬೇರೆಯನ್ನೇ ಯೋಚಿಸುತ್ತಿತ್ತು. ಧನು, ನಿನ್ನ ಅಣ್ಣ ರಾಮ ಸಹ ಬಂದಿದ್ದ, ಆಗಾಗ ಬಂದು ಅವಳಿಗೆ ಸಮಾಧಾನ ಮಾಡ್ತಿದ್ದ. ಹಾಗೆ ನೀನು ಅಂತ ನಾವೆಲ್ಲ ಭಾವಿಸಿ ಮಾಡಿರೋ ಸಮಾಧಿ ಮುಂದೆ ಮಂಡಿಯೂರಿ ಕಣ್ಣೀರು ಹಾಕ್ತಾನೆ ಗೊತ್ತಾ ಎಂದು ಹೇಳಿದಾಗ ಗಕ್ಕನೆ ಬ್ರೇಕ್ ತುಳಿದಳು ಧನಿ. ಇಷ್ಟು ದಿನ ಅಭಿಯಷ್ಟೇ ಧನು ಬಗ್ಗೆ ಹೇಳಿದ್ದ ಅವಳಿಗೆ, ಆದರೆ ಅಣ್ಣನಿಗೂ ಧನ್ವಿ ಗೊತ್ತೇ ಎಂದು ಅವಳ ಮನ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ಯಾಕಮ್ಮ, ಏನಾಯಿತು? ನೀನು ಯಾವಾಗ ಇದೆಲ್ಲ ಕಲಿತೆ? ಇಷ್ಟು ದಿನ ಎಲ್ಲಿದ್ದೆ ಎಂದು ಅವರು ಕೇಳುವಾಗ ತನ್ನ ಫೋನಲ್ಲಿದ್ದ ತನ್ನ ಮತ್ತು ತನ್ನಣ್ಣನ ಜೊತೆಗಿದ್ದ ಫೋಟೋ ತೋರಿಸಿ, ನೀವು ಹೇಳಿದ ರಾಮ್, ಸರ್ವಾಂಶ್ ಇವರೇನಾ ಎಂದು ಕೇಳಿದ್ಲು ಹೃದಯ ಕೈಯಲ್ಲಿ ಹಿಡಿದು. ಹೌದು ಕಣು ಪಾಪು, ಇವರೇ. ಯಾಕಷ್ಟು ಬೇಗ ನಿನ್ನ ಪ್ರೀತಿಯ ಅಣ್ಣ ಮರೆತು ಹೋದ್ನಾ ಎಂದು ಕೇಳಿದಾಗ ಅವಳ ಕೈಯಲ್ಲಿದ್ದ ಫೋನ್ ನೆಲಕ್ಕೆ ಜಾರಿತ್ತು. ಹೇ ಜಾನು, ಏನಾಗಿದೆ ನಿನಗೆ? ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದೆಯಾ, ಅದು ಇಷ್ಟೊತ್ತಿನಲ್ಲಿ ಎಂದು ಸಮಯ ನೋಡಿದ. ಆಗಷ್ಟೇ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ನನಗೆ ಕೆಟ್ಟ ಕನಸು ಬಿತ್ತು ರಾಮ್, ಅದು ಸಹ ಬೆಳಗಿನ ಜಾವ. ಬೆಳಗ್ಗೆ ಬಿದ್ದ ಕನಸು ನನಸಾಗುತ್ತೆ ಅಂತ. ಪ್ಲೀಸ್ ನನ್ನ ದೂರ ಮಾಡಬೇಡಿ, ಅದೇನು ಶಿಕ್ಷೆ ಕೊಡ್ತೀರೋ ನನ್ನ ಜೊತೆಗೆ ಎದ್ದು ಕೊಡಿ ಎಂದು ಬೇಡಿದಳು ಅವನನ್ನು. ಅವಳ ಮಾತುಗಳು ಸಹಜವಾಗಿದ್ದುದು ನೋಡಿಯೇ, ಜಾನು, ನೀನು ನಾರ್ಮಲ್ ಆಗಿ ಮಾತಾಡ್ತಾ ಇದೀಯಾ ಎಂದು ಕಣ್ಣು ಸಂಕುಚಿಸಿ ಕೇಳಿದ ಅವಳನ್ನೇ ನೋಡುತ್ತಾ. ರಾಮ್, ಅದು ನಾನು ನಾರ್ಮಲ್ ಆಗಿನೇ ಬಹಳ ದಿನ ಆಯಿತು ಎಂದು ನಿಜವ ಹೇಳಿಬಿಟ್ಟಿದ್ಲು ಜಾನು. ನಿಜ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಅವನಿಗೆ. ತನ್ನ ಜಾನುವಿಗೆ ಎಲ್ಲವೂ ನೆನಪಿತ್ತೆ. ಇಷ್ಟು ದಿನ ನನ್ನ ಜೊತೆ ಸುಳ್ಳು ಹೇಳಿ ನಟಿಸಿದಳೆ, ಮುಗ್ಧತೆ ಮುಖವಾಡ ಹಾಕಿ ನನ್ನ ಯಾಮಾರಿಸಿ ಬಿಟ್ಟಳೆ. 100 ಯೋಚನೆಗಳು ಅವನ ಮುತ್ತಿಗೆ ಹಾಕಿಬಿಟ್ಟವು. ಯೋಚನೆಯ ಮಾಡಲು ಸಹ ಆಗದಷ್ಟು ಬ್ಲಾಂಕ್ ಆಗಿ ಬಿಟ್ಟ ಅವನು ಮಾತನಾಡದೆ ಹಾಗೆ ಕುಳಿತದ್ದು ನೋಡಿ ಭಯಗೊಂಡ ಜಾನು, ರಾಮ್, ಏನಾದರೂ ಮಾತನಾಡಿ, ನನಗೆ ಭಯ ಆಗ್ತಿದೆ ಎಂದು ಹೇಳಿದಾಗ ಮೆಲ್ಲಗೆ ಅವಳತ್ತ ನೋಡಿದ ರಾಮ್, ನಿಜ ತಿಳಿಯೋದಕ್ಕೆ ನನ್ನ ಪ್ರೀತಿ ಅಡವಿಟ್ಟು ಬಿಟ್ಟಿಗೆ ಜಾನು. ಒಂದೇ ಒಂದು ಬಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳುವವರೆಗೂ ಯಾಕೆ ಕಾಯಲಿಲ್ಲ ಜಾನು ಎಂದು ಕೇಳಿದವನ ಕಣ್ಣಲ್ಲಿ ಇದ್ದ ನೀರು ನೋಡಿ ಕನಲಿ ಹೋದಳು ಜಾನು. ಐ ಆಮ್ ಸಾರಿ ರಾಮ್, ಪ್ಲೀಸ್ ನನ್ನ ದೂರ ಮಾಡಬೇಡಿ ಎಂದು ಕೈ ಮುಗಿದು ಬೇಡಿದಾಗ ಅವಳ ಕೈ ಕೆಳಗೆ ಇಳಿಸಿ, ತುಂಬ ಸ್ವಾರ್ಥಿಯಾಗಿಬಿಟ್ಟೆ ಜಾನು. ರಾವಣಗಿಂತ ಕೆಲ ಮಟ್ಟದಲ್ಲಿ ಯೋಚಿಸಿಬಿಟ್ಟೆ ನೀನು ಎಂದು ಹೇಳಿದ ರಾಮ್. ನಿನ್ನ ದೂರ ಮಾಡಿ ಸಾಧಿಸೋದಾದರೂ ಏನಿದೆ? ನಿನ್ನ ಒಡಲಲ್ಲಿ ಕೂಸುಗಳು ಎಂದು ಮಾತು ನುಂಗಿ, ನಿಜ ಹೇಳು, ಕೊನೆಯ ಬಾರಿ ಹೇಳಿದ ರೀತಿ ಈಗಲೂ ಸುಳ್ಳು ಹೇಳಿಲ್ಲ ತಾನೆ ಎಂದು ಅವಳತ್ತ ಚೂಪು ನೋಟ ಬೀರಿ ಕೇಳಿದಾಗ ಧರೆಗಿಳಿದು ಹೋದಳು ಜಾನು. ಅವಳ ಮೌನ ನೋಡಿ ತಾನೇ ಮತ್ತೆ ಒಡಲ ಮೇಲೆ ಕೈಯಿಟ್ಟು, ಇಲ್ಲಿ ನಿಜವಾಗಿಯೂ ನನ್ನ ಪಾಪುಗಳು ಇದ್ದಾವ ಎಂದು ಮತ್ತೆ ಕೇಳಿದಾಗ ಅವನ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡು, ನಿಜವಾಗಿಯೂ ನಾನು ಗರ್ಭಿಣಿ ಆಗಿದ್ದೀನಿ ರಾಮ್, ಇದು ಸುಳ್ಳಲ್ಲ. ಈ ಸತ್ಯ ತಿಳಿದ ಮೇಲೂ ನಿಮ್ಮ ಮುಂದೆ ನಾಟಕ ಆಡೋದಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಿಜ ಹೇಳಿಬಿಟ್ಟೆ ಎಂದು ಕಣ್ಣೀರಾಡ್ಲು ಜಾನು. ಮಲ್ಗು ಜಾನು, ನಾಳೆ ಹಳ್ಳಿಗೆ ಹೋಗಬೇಕು ಎಂದು ಮೇಲೆದ್ದು ಬಿಟ್ಟ ರಾಮ್. ಅವ ಬೈದಿದ್ದರೆ, ಒಂದು ಏಟು ಹೊಡೆದಿದ್ದರೆ ಬೇಸರ ಆಗುತ್ತಿರಲಿಲ್ವೇನೋ, ಆದರೆ ಅವ ಮೌನವಾಗಿಯೇ ಇದ್ದಾನೆ. ಅವನ ಮೌನ ಅವಳನ್ನು ಕೊಲ್ಲುತ್ತಿದೆ. ರಾಮ್, ಏನಾದರೂ ಹೇಳಿ, ಯಾಕೆ ಮೌನವಾಗಿದ್ದೀರಾ ಪ್ಲೀಸ್ ಎಂದು ಮತ್ತೆ ಕೇಳಿದಾಗ ಅವಳ ಮೈ ಮೇಲೆ ಹೊದಿಕೆ ಹೊದಿಸಿ, ಗುಡ್ ನೈಟ್ ಜಾನು, ಆರಾಮಾಗಿ ಮಲ್ಗು, ನಿನ್ನ ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ ಎಂದು ರಾಮ್ ಹೇಳಿದಾಗ ನಿಟ್ಟುಸಿರು ಬಿಟ್ಟರೂ ಗೊಂದಲದಲ್ಲೇ ಕಣ್ಣು ಮುಚ್ಚಿದ್ಲು ಜಾನು. ತಪ್ಪು ಮಾಡಿಲ್ಲ ಜಾನು, ನೀನು ನನ್ನ ಮನಸ್ಸನ್ನೇ ಮುರಿದು ಬಿಟ್ಟೆ. ಪ್ರೀತಿ ಒಂದು ಇದೆ ಅನ್ನುವ ಕಾರಣಕ್ಕೆ ಅಷ್ಟೇ ಇಂದು ನಾನು ಮೌನವಾಗಿದ್ದೀನಿ. ಇಲ್ಲ ಅಂದಿದ್ರೆ
ಏನು ಮಾಡೋಕ್ಕಾಗ್ತಿತ್ತು ನನ್ನ ಕೈಯಲ್ಲಿ? ತಪ್ಪು ನನ್ನದೇ ಅಲ್ವಾ? ಸತ್ಯ ಎಲ್ಲರಿಂದ ಮುಚ್ಚಿಟ್ಟು ಬದುಕಿದ್ದು ಎಂದು ಯೋಚಿಸುತ್ತಾ ಕುಳಿತವನ ಮನ ಮೂಕವಾಗಿ ರೋಧಿಸುತ್ತಿತ್ತು. ಆಯಾಸಕ್ಕೆ ಮಲಗಿದ ಜಾನು ಆಗಾಗ ಬೆಚ್ಚುತ್ತಿದ್ದಳು. ಕನಸಿನಲ್ಲೂ ಮಾಡಿದ ತಪ್ಪು ಕಾಡುತ್ತಿತ್ತು ಅವಳನ್ನು. ರಾತ್ರಿಯೆಲ್ಲ ಚಿಂತೆಯಲ್ಲಿ ನಿದ್ದೆ ಬಿಟ್ಟು ಕುಳಿತಿದ್ದ ರಾಮ್ ಫೋನ್ ಬೆಳಗ್ಗೆ ರಿಂಗಣಿಸಿತು. ನೋಡಿದ್ರೆ ಅಭಿ ಎಂದಿತ್ತು. ಗೊಂದಲದಿಂದ ಸ್ವೀಕರಿಸಿ ಕಿವಿಗೆ ಇಟ್ಟುಕೊಂಡ. ರಾಮ್, ನೀವಿನ್ನೂ ಹಳ್ಳಿಗೆ ಹೋಗಿಲ್ಲ ಅಂತ ಗೊತ್ತು. ಒಂದು ಪ್ರಾಬ್ಲಮ್ ಆಗಿದೆ. ಪ್ಲೀಸ್ ವಿಜಯ ಹಾಸ್ಪಿಟಲಿಗೆ ಬನ್ನಿ ಎಂದ ಗಾಬರಿಯಿಂದ. ಆಗಷ್ಟೇ 8 ಗಂಟೆ ಆಗಿತ್ತು. ಏನಾಯಿತು ಅಭಿ? ಎನಿಥಿಂಗ್ ಸೀರಿಯಸ್ ಎಂದು ಕೇಳಿದ ರಾಮ್ ದನಿಯಲ್ಲಿ ಬೇಸರವೇ ತುಂಬಿತ್ತು. ಹಾಂ, ಸ್ವಲ್ಪ. ಬಟ್ ಆ ರೀತಿ ನೀವು ಹೆದರುವಂಥದ್ದೇನಾಗಿಲ್ಲ. ಬೇಗ ಬನ್ನಿ ಎಂದು ಹೇಳಿ ಕರೆ ತುಂಡರಿಸಿದ ಅಭಿ. ಏನಾಯಿತು? ಯಾರಿಗೇನಾಗಿರಬಹುದು ಎಂದು ಯೋಚಿಸುತ್ತಾ ಪಕ್ಕದಲ್ಲಿ ನೋಡಿದ. ಮಗುವಿನಂತೆ ಮಲಗಿದ ಮಡದಿಯ ನೋಡಿ ತುಟಿ ಅರಳಿದವು. ಅವಳು ಗಂಟೆಗಳ ಹಿಂದೆ ಹೇಳಿದ ಸತ್ಯ ತಿಳಿದು ಹಾಗೆ ಬಾಡಿದವು ಆ ತುಟಿಗಳು. ತುಂಬ ನೋವು ಕೊಟ್ಟು ಬಿಟ್ಟೆ ಜಾನು ನೀನು ಎಂದು ಹೇಳಿಕೊಂಡು ಮೇಲೆದ್ದು ತನ್ನ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಹೋಗುವ ಬೇಗ ಬೇಗ ಸ್ನಾನ ಮುಗಿಸಿ ಬಂದ. ಅಷ್ಟರಲ್ಲೇ ಜಾನು ಸಹ ಎದ್ದು ಕುಳಿತಿದ್ಲು. ಇವನು ಬಂದಿದ್ದೇ ಮೇಲೆದ್ದು ಬಂದು ಅವನನ್ನು ಬಿಗಿಯಾಗಿ ಅಪ್ಪಿ, ಐ ಆಮ್ ಸಾರಿ ರಾಮ್, ಐ ಆಮ್ ರಿಯಲಿ ಸಾರಿ, ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ ಎಂದಾಗ ಅವಳಿಗೇನು ಉತ್ತರ ನೀಡದೆ, ಹೋಗಿ ಬೇಗ ಸ್ನಾನ ಮುಗಿಸಿ ಬಾ. ಅಭಿ ಕಾಲ್ ಮಾಡಿದ್ದ, ನಿನ್ನ ಒಮ್ಮೆ ನೋಡ್ಬೇಕಂತೆ. ಹಾಗೆ ಮನೆಗೆ ಹೋಗಿ ಗುಡ್ ನ್ಯೂಸ್ ಹೇಳಿಬಿಡೋಣ. ನೀನು ಹುಷಾರಾಗಿದ್ದ ಮೇಲೆ ಹಳ್ಳಿಗೆ ಹೋಗುವ ಅವಶ್ಯಕತೆ ಇಲ್ವಲ್ಲ ಎಂದ ಕನ್ನಡಿಯ ಮುಂದೆ ನಿಂತು ತಲೆಗೂದಲು ಬಾಚುತ್ತಾ. ಇಲ್ಲ ರಾಮ್, ಹೋಗೋಣ. ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಒಳ್ಳೆಯವರು. ಅವರ ಊರ ಜಾತ್ರೆ ಮುಗಿಸಿ ಬರೋಣ ಎಂದು ಹೇಳಿದಾಗ ಅದಕ್ಕೂ ತಲೆ ಆಡಿಸಿದ. ರಾಮ್ ಪ್ಲೀಸ್ ಈ ರೀತಿ ಎಂದು ಅವಳು ಹೇಳಲು ಬಂದಾಗ, ಬೇಗ ಜಾನು, ಟೈಮ್ ಆಗ್ತಿದೆ ಎಂದು ಹೇಳಿದವ ಅಲ್ಲಿ ನಿಲ್ಲದೆ ಆಚೆ ನಡೆದಾಗ ಪೆಚ್ಚಾದಳು ಜಾನು. ಸಾರಿ ರಾಮ್, ನಿಮಗೆಷ್ಟು ನೋವಾಗಿದೆ ಅಂತ ಗೊತ್ತು, ಆದರೆ ಎಂದು ತಲೆ ಕೊಡುವಿಕೊಂಡು ಬಾತ್ರೂಮ್ ಹೊಕ್ಕು ಬೇಗ ಸ್ನಾನ ಮುಗಿಸಿ ಬಂದಳು ಅವಳು ಸಹ. ಬಾ ಜಾನು, ತಿಂಡಿ ತಿಂದು ಬಿಡು ಎಂದು 1 ಪ್ಲೇಟ್ ಇಡ್ಲಿ ತೆಗೆದು ಅವಳ ಎದುರು ಹಿಡಿದ. ಅದನ್ನೇ ನೋಡಿದ ಜಾನು, 1 ಪ್ಲೇಟ್ ಯಾಕೆ ನೀವು ಎಂದು ಕೇಳಿದ್ಲು ಪ್ರೀತಿಯಿಂದ. ಆದರೆ ಅವರ ಕಡೆಗೆ ಗಮನ ಕೊಡದ ರಾಮ್, ನೀನು ತಿನ್ನು ಜಾನು, ಎಮರ್ಜೆನ್ಸಿ ಇದೆ ಪ್ಲೀಸ್ ಎಂದು ಬೇಗ ಬೇಗ ಅವಳಿಗೆ ತಿನ್ನಿಸಿದ. ಅವಳು ತಿಂದು ಕೈ ತೊಳೆದಿದ್ದೆ ತಂದಿದ್ದೆ ಪುಟ್ಟ ಬ್ಯಾಗ್ ಹಿಡಿದು ಆಚೆ ಬಂದರು ಹೋಟೆಲ್ ಚೆಕ್ಔಟ್ ಮುಗಿಸಿ. ಯಾಕೆ ರಾಮ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನಾಯಿತು ಎಂದು ಕೇಳಿದವಳಿಗೆ ಉತ್ತರ ನೀಡದೆ ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಲಿಸಿದ. ಇಲ್ಲಿಗೆ ಯಾಕೆ ರಾಮ್? ಏನಾಯಿತು? ಯಾರಿದಾರಿಲ್ಲಿ ಎಂದು ಕೇಳಿದವರ ನೋಡದೆ ಮುಂದೆ ನಡೆದಾಗ ತಾನು ಆತಂಕದಿಂದ ಅವನನ್ನು ಹಿಂಬಾಲಿಸಿದಳು ಜಾನು. ಅಭಿ, ಯಾರಿಗೇನಾಯಿತು? ಯಾಕೆ ಬೇಗ ಬರೋದಕ್ಕೆ ಹೇಳಿದೆ ಎಂದು ರಾಮ್ ಕೇಳಿದಾಗ ಹಿಂದೆ ಬಂದ ಜಾನು ಸಹ ಗಾಬರಿಯಾದ್ಲು. ಅಣ್ಣ ಏನಾಯಿತು ಎಂದು ಕೇಳಿದಾಗ ಮೆಲ್ಲಗೆ ರಾಮ್ ಕೈ ಹಿಡಿದು, ಅದು ದನಿ ಚಿಕ್ಕದಾಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಹೀಗೆ ಯಾಕೆ ಅಂತ ಆಮೇಲೆ ನಾನು ಹೇಳ್ತೀನಿ. ಇವಾಗ ಅವಳನ್ನು ಸಮಾಧಾನ ಮಾಡು ಪ್ಲೀಸ್ ಎಂದು ಹೇಳಿದೆ. ಎದೆ ಹೊಡೆದು ಹೋಗಿತ್ತು ಅವನಿಗೆ. ಎಲ್ಲಿದ್ದಾಳೆ ಎಂದು ಕಣ್ಣು ತುಂಬಿಕೊಂಡು ಕೇಳಿದವ ಅಭಿ ಕೈ ತೋರಿಸಿದತ್ತ ಓಡಿದ್ದ. ಪ್ರಿನ್ಸೆಸ್ ಎಂದು ರಾಮ್ ಗಾಬರಿಯಿಂದ ನೋವು ತುಂಬಿಕೊಂಡು ಕರೆದಿದ್ದೆ. ಅವನತ್ತ ನೋಡಿದ ಧನಿ, ನೀನು ಕೆಟ್ಟ ಅಣ್ಣ, ನೀನು ಸ್ವಾರ್ಥಿ ಅಣ್ಣ ಎಂದು ಕೂಗಿದಳು ಧನಿ. ಅಷ್ಟೇ, ಅವಳ ಕೈ ಹಿಡಿದಿದ್ದ ಕೈ ಕೆಳಗೆ ಇಳಿದಿತ್ತು. ಪ್ರಿನ್ಸೆಸ್ ಏನು ಮಾತಾಡ್ತಿದ್ಯಾ? ನಾನು ಎಂದು ತಡಬರಿಸಿ ಕೇಳಿದಾಗ ಅಲ್ಲೇ ಇದ್ದ ತನ್ನ ಫೋನ್ ತಡಕಾಡಿ ಧನ್ವಿ ಫೋಟೋ ತೋರಿಸಿದ ಧನಿ, ನನಗೆಲ್ಲ ಗೊತ್ತಾಯಿತು. ಯು ಆರ್ ಎ ಚೀಟರ್, ನೀನೊಬ್ಬ ಮೋಸಗಾರ, ಸ್ವಾರ್ಥಿ. ನಿನ್ನ ಸ್ವಾರ್ಥಕ್ಕೆ ನಿನ್ನ ಒಳಿತಿಗೆ ಏನು ಬೇಕಾದರೂ ಮಾಡ್ತೀಯ. ನೀನು ಬೇಡ ನನಗೆ. ನಿನ್ನ ಅಣ್ಣ ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ ನನಗೆ ಎಂದು ಹೇಳಿದಾಗ ಕುಸಿದು ಬಿಟ್ಟ ರಾಮ್. ಯಾರಿಗಾಗಿ ಇಷ್ಟು ವರ್ಷ ಸತ್ಯವ ಒಡಲಿನಲ್ಲಿ ಮುಚ್ಚಿಟ್ಟಿದ್ದನೋ, ಯಾರಿಗಾಗಿ ಎಲ್ಲವ ಸಹಿಸಿ ಮಡದಿಯನ್ನು ದೂರ ಮಾಡಿಕೊಂಡಿದ್ದನೋ ಅದೇ ತಂಗಿ ಇಂದು ಅವನನ್ನು ಸ್ವಾರ್ಥಿ ಎಂದು ಬಿಟ್ಟಿದ್ಲು. ನೋವು ಸಹಿಸಲಾಗದ ರಾಮ ಕುಸಿದು ಬಿಟ್ಟ ಕೆಳಗೆ. ನಾಚಿಕೆ ಆಗಬೇಕು ನಿನಗೆ ಇಂಥ ಬದುಕೋದಕ್ಕೆ ಎಂದು ಹೇಳಿದ್ದೆ ಇನ್ನೂ ಕೇಳಲಾಗದೆ ಕಿವಿ ಮುಚ್ಚಿಕೊಂಡ ರಾಮ್. ಒಬ್ಬ ತಂಗಿ ಜೊತೆ ಸುಳ್ಳು ಹೇಳಿ ಇನ್ನೊಬ್ಬ ತಂಗಿ ಜೊತೆ ಚೆನ್ನಾಗಿದ್ದು ಅವಳು ಸತ್ತ ಮೇಲೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಿದ್ದೆ ಅಲ್ವಾ? ನಿನ್ನದು ನಾಟಕದ ಪ್ರೀತಿ. ನಿನ್ನಂಥ ಅಣ್ಣ ಯಾರಿಗೂ ಬೇಡ ಎಂದು ಅರ್ಜಿದಳು ಧನಿ. ಹೇ ಧನಿ, ಏನಂತ ಮಾತಾಡ್ತಾ ಇದೀಯಾ? ನಿನ್ನ ಅಣ್ಣನ ಬಗ್ಗೆ ಇಂತಹ ಮಾತುಗಳ? ರಾಮ್ ಅವರು ರಾಮನಂತವರು ಎಂದು ಹೇಳಿದ್ಲು ಜಾನು ಮುಂದೆ ಬಂದು. ನಿಮಗೆ ಗೊತ್ತಿಲ್ಲ ಬಿಡಿ ಅತ್ತಿಗೆ. ಧನ್ವಿ ಅನ್ನುವ ನನ್ನ ತದ್ರೂಪಿ ಜೊತೆ ಅಣ್ಣನಾಗಿ ಇದ್ದವನು ಇವನು. ಈಗ ನನ್ನ ಜೊತೆ ಎಂದು ಹೇಳಿದ್ದ ಮೆಲ್ಲಗೆ ಗೋಡೆ ಹಿಡಿದು ಮೇಲೆದ್ದ ರಾಮ್. ಅಭಿ, ಎಲ್ಲವ ನೋಡ್ಕೊ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ವಾಪಸ್ ಬರ್ತೀನಿ ಎಂದು ಹೆಜ್ಜೆ ಇಡಲು ಹೋದವ ನೋವಿನಿಂದ ನರಳಿ ಹಾಗೆ ಬಿದ್ದು ಬಿಟ್ಟ. ರಾಮ್ ಎಂದು ಅರಚಿ ಓಡಿ ಬಂದಳು ಜಾನು. ಇದು ಯಾವ ನಾಟಕನೋ, ಸತ್ಯ ಗೊತ್ತಾಯಿತು ಅಂತ. ಹೀರೋಯಿನ್ ಆಗಬೇಕಿತ್ತು ನೀನು. ಡ್ರಾಮಾ ಚೆನ್ನಾಗಿ ಮಾಡ್ತೀಯ, ಹೀರೋ ಅಂತೂ ಅಲ್ಲ ನೀನು ಎಂದು ಮತ್ತೆ ಅವನ ಹೃದಯ ಇರಿದಿದ್ದಳು ಧನಿ. ನಾನು ಕೆಟ್ಟವನಲ್ಲ ಜಾನು, ಸ್ವಾರ್ಥಿ ಅಣ್ಣ. ಅವಳಿಗಾಗಿ ಸ್ವಾರ್ಥಿಯಾಗಿದ್ದೆ. ನನ್ನ ಧನಿ ಎಂದು ಕಣ್ಣು ತುಂಬಿಕೊಂಡು ಬಿಕ್ಕುತ್ತಾ ಹಾಗೆ ಪ್ರಜ್ಞೆ ತಪ್ಪಿಬಿಟ್ಟ ರಾಮ. ಪಾಪ, ಅವನಾದರೂ ಎಷ್ಟು ನೋವು ಸಹಿಸಿಯಾನು.
ಅಣ್ಣ ಬೇಗ ಎತ್ಕೋ ಇವರನ್ನ, ನಾನು ಡಾಕ್ಟರ್ ಕರಿತೀನಿ ಎಂದು ಮೇಲೆದ್ಲು ಜಾನು ಅಳುತ್ತಾ. ಆದರೆ ಧನಿ ಮಾತ್ರ ಸುಮ್ಮನೆ ಮಲಗಿದ್ದಾಳೆ. ಅಭಿ ಒಂದಿಬ್ಬರು ನರ್ಸ್ ಸಹಾಯದಿಂದ ರಾಮ್ನನ್ನ ಬೆಡ್ ಮೇಲೆ ಮಲಗಿಸಿದ. ಅಷ್ಟರಲ್ಲಿ ಜಾನು ವೈದ್ಯರ ಜೊತೆ ಬಂದಳು. ಒಳಗೆ ಡಾಕ್ಟರ್ ರಾಮನನ್ನ ಪರೀಕ್ಷೆ ಮಾಡುತ್ತಿದ್ದರೆ ಜಾನು ಆಚೆ ಒದ್ದಾಡಿ ಹೋಗುತ್ತಿದ್ಲು. ತಾನು ಮುಚ್ಚಿಟ್ಟ ಸತ್ಯ ಇಂತಹದ್ದೊಂದು ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಭಾವಿಸಿರಲಿಲ್ಲ ಅವಳು. ಅಣ್ಣ ತುಂಬ ಭಯ ಆಗ್ತಿದೆ, ರಾಮ್ಗೆ ಏನೂ ಆಗಲ್ಲ ಅಲ್ವಾ ಎಂದು ಕೇಳಿದ್ಲು ಪಕ್ಕದಲ್ಲೇ ಇದ್ದ ಅಣ್ಣನ ಕೈ ಹಿಡಿದು. ಜಾಸ್ತಿ ಸ್ಟ್ರೆಸ್ ತಗೋಬೇಡ ಜಾನು, ಅವರು ಆರಾಮಾಗಿ ಬರ್ತಾರೆ, ಒಟ್ಟಿಗೆಲ್ಲಿ ಪಾಪು ಇದ್ದಾವೆ, ನೀನು ಚಿಂತೆ ಮಾಡಿ ಅವಕ್ಕೂ ತೊಂದರೆ ಆದರೆ ಎಂದು ಹೇಳಿದಾಗ ಒಟ್ಟಿಗೆ ಸವರಿಕೊಂಡಳು ಜಾನು. ತಂಗಿಯ ಬಗೆಗೆ ಅನುಮಾನ ಬಂದರೂ ಕೇಳಲಿಲ್ಲ ಅವ. ಸದ್ಯಕ್ಕೆ ರಾಮ ಆಚೆ ಬಂದರೆ ಸಾಕಿತ್ತು. ಡಾಕ್ಟರ್, ರಾಮ್ ಎಂದು ಆತಂಕದಿಂದ ಕೇಳಿದ್ದು ಡಾಕ್ಟರ್ ಆಚೆ ಬರುತ್ತಲೇ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಅವರು ಹೇಳಿದ್ದೆ ಅಣ್ಣನ ಕೈ ಗಟ್ಟಿಯಾಗಿ ಹಿಡಿದುಕೊಂಡಳು ಜಾನು. ತುಂಬ ಒತ್ತಡ, ನೋವು ಅವರನ್ನು ಬಾಧಿಸಿದೆ. ಇವಾಗ ಔಟ್ ಆಫ್ ಡೇಂಜರ್ ಇದ್ದಾರೆ, ಆದರೆ ಇದೇ ಒತ್ತಡ ಕಂಟಿನ್ಯೂ ಆದರೆ ನಾವೇನೂ ಹೇಳೋದಕ್ಕಾಗೋದಿಲ್ಲ ಎಂದಾಗ ಕುಸಿದು ಬಿಟ್ಟಳು ಜಾನು. ಆದಷ್ಟು ಅವರನ್ನು ಕಾಮಾಗಿ ನೋಡಿಕೊಳ್ಳಿ ಎಂದು ವೈದ್ಯರು ಹೋಗಿದ್ದೆ ಬಿಕ್ಕುತ್ತಾ ಕುಳಿತಳು ಜಾನು. ಅಂತಹ ಗಟ್ಟಿ ಮನುಷ್ಯನಿಗೆ ಹೃದಯಾಘಾತವೇ? ಅವನನ್ನು ಸೋಲಿಸಿದ್ದು ಶತ್ರು ಅಲ್ಲ, ಪ್ರೀತಿ. ತಂಗಿ ಮಡದಿಯ ಮಾತುಗಳು. ಅಣ್ಣ, ರಾಮ್ ಅವರಿಗೆ ಹೀಗಾಗೋದಕ್ಕೆ ನಾನೇ ಕಾರಣ, ನಂದೇ ತಪ್ಪು ಅಣ್ಣ ಎಂದು ಅಣ್ಣನ ಎದೆಗೆ ಹೊರಗೆ ಅತ್ತಳು ಜಾನು. ಸ್ವೀಟಿ, ಏನಮ್ಮ ಹೇಳ್ತಿದೀಯಾ? ದನಿ ಹೇಳಿದ್ದಕ್ಕೆ ಅಲ್ವಾ ಅವರಿಗೆ ಹಾಗಾಗಿದ್ದು ಎಂದು ಅಭಿ ಗೊಂದಲಿಂದ ಕೇಳಿದಾಗ ನಡೆದ ಎಲ್ಲ ಘಟನೆ ತಿಳಿಸಿ, ಸತ್ಯ ತಿಳಿಯುವ ಒಂದೇ ಒಂದು ಆಸೆಯಲ್ಲಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ರಾಮನಿಗೆ ನೋವು ಕೊಟ್ಟೆ ಎಂದು ಹಣೆ ಚಚ್ಚಿಕೊಂಡು ಅತ್ತಳು. ತಪ್ಪು ಮಾಡಿಬಿಟ್ಟೆ ಸ್ವೀಟಿ ನೀನು. ಹೆಣ್ಣಿನ ಮನಸ್ಸಿಗೆ ನೋವಾದರೆ ತವರು ಮನೆ ಇದೆ. ಗಂಡ ನೋವು ಕೊಟ್ಟ ಎಂದು ವಾಪಸ್ ಬಂದುಬಿಡ್ತೀರಾ, ಅಥವಾ ಸ್ವಲ್ಪ ದಿನ ಪೀಸ್ ಬೇಕು ಅಂತ ಹೋಗ್ತೀರಾ. ಆದರೆ ಗಂಟಿನ ಮನಸ್ಸಿಗೆ ನೋವಾದರೆ ಏನು ಮಾಡಬೇಕು? ಕಣ್ಣೀರು ಹಾಕಿದರೆ ತಪ್ಪು, ಎಲ್ಲ ತೊರೆದು ಹೋದರೆ ಹೇಳಿ. ಎಷ್ಟು ಅಂತ ಮನಸ್ಸನ್ನು ಕಲ್ಲು ಮಾಡಿಕೊಳ್ಳೋದಕ್ಕಾಗುತ್ತೆ ಅವರು? ಅಷ್ಟಲ್ಲದೆ ಹೊಸ ಜವಾಬ್ದಾರಿ ಬೇರೆ. ಅಪ್ಪನಾಗ್ತಿದ್ದೀನಿ ಅನ್ನುವ ಖುಷಿ ಒಂದು ದಿನ ಸಹ ಇರೋದಕ್ಕೆ ಬಿಡಲಿಲ್ಲ ನೀವುಗಳು. ನೀನು ಒಂದು ಕಡೆ ಆದರೆ ದನಿ ಅಣ್ಣನ ಬಗ್ಗೆ ಒಂದಿನಿತೂ ನಂಬಿಕೆ ಇಲ್ಲ. ಯಾರೋ ಮೂರನೇವರ ಮಾತು ನಂಬಿ ಅಣ್ಣನಿಗೆ ಅನ್ನಬಾರದ ಮಾತುಗಳ ಹೇಳಿಬಿಟ್ಲು ಎಂದು ನಿಟ್ಟುಸಿರು ದಬ್ಬಿದ ಅಭಿ. ಬಾ, ರಾಮ್ ಹೇಗಿದ್ದಾರೆ ನೋಡಿ ಬರೋಣ ಎಂದು ಮೇಲೆದ್ದ. ಭಯ ಆಗ್ತಿದೆ ಅಣ್ಣ, ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ ಎಂದು ಕೇಳಿದ ತಂಗಿಯ ಕೈ ಹಿಡಿದು. ಪ್ರೀತಿಯಲ್ಲಿ ಎಂತಹ ರಾವಣನನ್ನು ಕಟ್ಟಿ ಹಾಕಬಹುದು. ಎಂತಹ ರಕ್ಕಸರು ದೈತ್ಯ ಮನುಷ್ಯರು ಸೋತಿದ್ದು ಪ್ರೀತಿಯಿಂದ. ಅದೇ ಅಪಾರ ಪ್ರೀತಿ ಇದೆ ರಾಮನಿಗೆ ನಿನ್ನ ಮೇಲೆ, ಅದೊಂದು ಸಾಕು ನಿನ್ನ ಕ್ಷಮಿಸಲು. ಇಲ್ಲ ಅಂದಿದ್ರೆ ನಿನ್ನ ಸ್ಥಿತಿ ಹೀನಾಯವಾಗಿರ್ತಿತ್ತು ಎಂದು ಅವಳ ಕೈ ಹಿಡಿದು ಒಳಗೆ ಬಂದ. ಬೆಡ್ ಮೇಲೆ ಮಲಗಿ ಸೂರು ದಿಟ್ಟಿಸುತ್ತಿದ್ದ ರಾಮ್ ಮನದಲ್ಲಿ ಏನೇನೋ ಓಡುತ್ತಿತ್ತು. ಮೆಲ್ಲಗೆ ಅವನ ಬಳಿ ಬಂದ ಜಾನು. ಕ್ಷಮೆ ಅನ್ನೋದು ದೊಡ್ಡ ಪದ ರಾಮ್, ನೀವು ಕ್ಷಮಿಸಿ ದೊಡ್ಡವರೇನೋ ಆದ್ರಿ, ಆದರೆ ಯಾಕೆ ಎಲ್ಲವ ಮನದಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ? ಈ ಹೃದಯ ತುಂಬ ಗಟ್ಟಿ ಇದೆ ಅಲ್ವಾ? ಬೇಕಿದ್ರೆ ಎಲ್ಲ ನೋವನ್ನು ಕೋಪವಾಗಿ ನನ್ನ ಮೇಲೆ ತೋರಿಸ್ಬಿಡಿ, ಆದರೆ ನೀವೇ ಈ ರೀತಿ ಆದರೆ ನಮ್ಮ ಗತಿಗೇನು ಎಂದು ಕೇಳಿದಾಗ ಮೆಲ್ಲಗೆ ಕತ್ತು ಹೊರಳಿಸಿ ತನ್ನವಳ ನೋಡಿದ ರಾಮ್. ನೀನು ಬಿಟ್ಟು ಹೋದಾಗ ನನ್ನ ದನ್ವಿ, ನಮ್ಮೆಲ್ಲರ ತೊರೆದು ಹೋದಾಗ ಈ ಹೃದಯಕ್ಕೆ ಕಾದರಿಸಿದ್ದೆ ನಿನಗಾಗಿ. ಆದರೆ ಈ ಹೃದಯದ ಜೊತೆ ಆಟ ಆಡ್ತಿದ್ದೀರ ನೀವು. ನನ್ನ ತಂಗಿ ನೊಂದು ಹೋಗ್ತಾಳೆ ಅಂತ ಯಾವ ಸತ್ಯ ಮುಚ್ಚಿಟ್ಟು ನಾನೇ ನೋವು ತಿಂದೋ ಆ ತಂಗಿ ಇವತ್ತು ನನ್ನ ಪ್ರೀತಿನ ನಾಟಕ ಅಂತ ಹೇಳಿಬಿಟ್ಲು ಎಂದು ಅವನೊಂದು ಹೇಳುವಾಗ ಎದೆಗೆ ಚೂರಿ ಹಾಕಿದಂತಾಗಿತ್ತು ಅವಳಿಗೆ. ನನ್ನಿಂದ ತಪ್ಪಾಯಿತು ರಾಮ್, ಐ ಆಮ್ ರಿಯಲಿ ಸಾರಿ. ನೋಡಿ, ನೀವು ಹೀಗೆ ನೊಂದರೆ ನಮ್ಮ ಮಕ್ಕಳ ಕಥೆಗೇನು? ನಮಗಾಗಿ, ನಮ್ಮ ಮಕ್ಕಳಿಗಾಗಿ ನೀವು ಗಟ್ಟಿ ಆಗಲೇಬೇಕು ರಾಮ್ ಎಂದು ಹೇಳಿದ್ದೆ. ಒಂದು ಹೆಜ್ಜೆ ಮುಂದೆ ಬಂದ ಅಭಿ. ರಾಮ್, ಇದೆಲ್ಲ ಆಗಿದ್ದು ಆ ಸೌರಭ್ಯಿಂದ. ಅವನೇ ನಾಟಕ ಮಾಡಿ ಎಲ್ಲ ಸತ್ಯ ಧನಿಗೆ ತಿಳಿಸಿ, ಜೊತೆಗೆ ಅವಳಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅವನೇ. ಅವನ ಸುಮ್ಮನೆ ಬಿಟ್ಟು ನೀವೇ ಹಾಸಿಗೆ ಹಿಡಿದ್ರೆ ಹೇಗೆ? ಬನ್ನಿ ರಾಮ್, ಅದೇನೋ ಆಗುತ್ತೋ ಆಗಿ ಹೋಗಲಿ. ಸತ್ಯ ತಿಳಿಸಿ ಈ ಕತೆಗೊಂದು ಅಂತ್ಯ ಆಡೋಣ. ಹೆದರಿ ಬದುಕೋದು ಸಾಕಾಗಿದೆ. ಏನಾಗುತ್ತೋ ಆಗಲಿ, ಎಲ್ಲ ಮುಗಿಸ್ಬಿಡೋಣ ಎಂದು ಹೇಳಿದ್ದೆ. ಕೈ ಮುಷ್ಟಿ ಕಟ್ಟಿದ ರಾಮ್. ಹೌದು, ಇದೆಲ್ಲ ಮುಗಿಯಲೇಬೇಕು. ರಾಮ್ ನೆಮ್ಮದಿಯಾಗಿರಬೇಕು ಅಂದರೆ ಅವನ ಅಂತ್ಯ ಆಗಲೇಬೇಕು. ಬಾ, ಮೊದಲು ಈ ಕತೆ ಶುರು ಹೇಗಾಯಿತೋ ಎಲ್ಲರಿಗೂ ತಿಳಿಸಿ ಬಿಡೋಣ, ಆಮೇಲೆ ಶುದ್ಧ ಅಂತ್ಯ ಕೊಡೋಣ ಎಂದು ಮೇಲೆದ್ದಾಗ ಕಣ್ಣೀರು ತೊಳೆದುಕೊಂಡು ಅವನ ಜೊತೆ ಹೆಜ್ಜೆ ಹಾಕಿದ್ಲು ಜಾನು. ಪ್ರಿನ್ ಎಂದು ಮೆಲ್ಲಗೆ ಮಾತು ತೆಗೆದ ರಾಮ್. ಸಾರಿ ಧನಿ, ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ, ನನ್ನ ಕ್ಷಮಿಸಿಬಿಡಿ. ಇನ್ನೊಂದು ಕೆಲಸ ಇದೆ. ನೀವು ತಿಳಿದಿರುವ ಅರ್ಧ ಸತ್ಯದ ಜೊತೆಗೆ ನಾನೊಂದಿಷ್ಟು ಸದ್ಯ ಹೇಳುವೆ, ಆಮೇಲೆ ನಿಮಗೆ ಹೇಗನಿಸುತ್ತೋ ಹಾಗೆ ಮಾಡಿ. ಈ ಪಾಪಿ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೂ ಸರಿ, ನಾನು ದೂರ ಹೋಗಿಬಿಡ್ತೀನಿ. ಈಗ ದಯಮಾಡಿ ನನ್ನ ಜೊತೆ ಬನ್ನಿ ಎಂದು ದನಿಯ ಎದುರು ಕೈ ಮುಗಿದು ನಿಂತಾಗ ಅಚ್ಚರಿಯಿಂದ ಧರೆಗಿಡಿದ್ಲು ದನಿ. ಯಾರೋ ಅಪರಿಚಿತರಂತೆ ಮಾತನಾಡಿಸುವುದು ಕೇಳಿಯೇ ತನ್ನಗಾಗಿ ಬಿಟ್ಟಳು ಅವಳು. ಜಾನು, ಅವರನ್ನು ಕರೆದುಕೊಂಡು ಬಾ ಎಂದು ಹೇಳಿ ಮುಂದೆ ನಡೆದಾಗ ಉಳಿದ 3 ಜನ ಹಿಂಬಾಲಿಸಿದ್ರು ಅವನನ್ನು. ದಾರಿಯಲ್ಲೇ ಮಲ್ಲನಗೌಡರಿಗೆ ಧನ್ವಿ ತಂದೆ ತಾಯಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದ. ಅವನ ಆಸೆಯಂತೆ ಅಭಿವೇಗವಾಗಿ ಬಂದು ಮನೆಯ ಮುಂದೆ ಕಾರ್ ನಿಲ್ಲಿಸಿದ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ.